Good morning, dear kids. How are you all? Hope that you all are fine. Dear kids, had your breakfast? How is your studies? How is your online classes? Yes, everything is fine. Okay, you can see here one picture, my dear children. So, will you tell me what is this picture name or what is this game name? Yes, this is a Ludo. Is it? Ludo ಅಂತ ಹೇಳ್ತೇವೆ ನಾವು ಈ ಗೇಮಿಗೆ. So this Ludo game is where we can play. Like can we play it is in the house like indoor game, or can we play it as a outdoor game? Yes, this is a indoor game. ಇದು ನಾವು ಮನೆ ಒಳಗಡೆ ಅಥವಾ ನಮ್ಮ ಸಫಿಷಿಯೆಂಟ್ ಪ್ಲೇಸ್ ನಮಗೆ ಎಲ್ಲಿ ಅನಿಸುತ್ತೋ ಅಲ್ಲಿ ನಾವು ಆಟ ಆಡಬಹುದು. ಬಟ್ ದಿಸ್ ಇಸ್ ಅ ಇಂಡೋರ್ ಗೇಮ್, ವಿ ಕಾಂಟ್ ಪ್ಲೇ ಇಟ್ ಔಟ್ಸೈಡ್. ಓಕೆ, ಸೊ ಈಗ ನೀವು ಇಂಡೋರ್ ಗೇಮ್ ಅಂದರೆ ಯಾವ್ಯಾವ ಬರುತ್ತೆ ಅಂತ ಹೇಳ್ತೀರಾ? ಯಸ್, ಲೈಕ್ ಚೆಸ್, ಕೇರಮ್, ಲೂಡೋ ಅಲ್ವಾ. ಮತ್ತು ನಾವು ಹಳೆಯ ಕಾಲದ ಆಟಗಳನ್ನು ತಗೊಂಡ್ರೆ ಚದುರಂಗ, ದ್ಯಾಟ್ ಈಸ್ ಕಾಲ್ಡ್ ಓನ್ಲಿ ಚೆಸ್. ಮತ್ತು ಹಸೆಮಣೆ ಆಟ ಅಂತ ಹೇಳ್ತೀವಿ ಅಲ್ವಾ. ಮತ್ತೇನು ಆಟ ಆಡ್ತಿದ್ರು? ಚಾವಂಗಿ ಆಟೋದು ಅಂತ ಹೇಳ್ತೀರಿ, ನೋಡ್ತಿರಲ್ವ. ಅಂದರೆ ಇದು ಕವಡೆಗಳನ್ನು ತಗೊಂಡು ಆಟ ಆಡೋದಾಯಿತು, ಅಥವಾ ಹುಣಸೆ ಬೀಜದ ಒಂದು ಅರ್ಧ ಭಾಗ ಮಾಡ್ಕೊಳ್ತಾರೆ, ದಟ್ ಹುಣಸೆ ಬೀಜವನ್ನು ಮಾಡ್ಕೊಂಬಿಟ್ಟು ಅದನ್ನು ಮಾಡ್ತಾರೆ ಚಾವಂಗಿ ಥರ ಆಟ ಆಡ್ತಾರೆ ಅಲ್ವಾ. ಸೊ ಬಹಳಷ್ಟು ಆಟಗಳು ಮೊದಲಿನ ಕಾಲದಿಂದ ಆಟ ಆಡ್ತಾಯಿದ್ದಾರೆ, ಆದರೆ ನಮಗೆ ಅಷ್ಟು ಗೊತ್ತಿಲ್ಲ ಅಂತ ಅಂದ್ಕೊಳ್ತೀವಿ ಅಲ್ವಾ. ಬಟ್ ಇವಾಗಿನ ಲೇಟೆಸ್ಟ್ ಗೇಮ್ಸ್ ಅಂತಂದರೆ ನಾವು ಚೆಸ್, ಕೇರಮ್, ಲೂಡೋ, ಮತ್ತು ನಮಗೆ ಗೊತ್ತಿರುವಂತೆ ಈಗ ನಾವು ಟಿ ವಿಗಳಲ್ಲಿ, ಮೊಬೈಲ್ಗಳಲ್ಲಿ ಕೂಡ ಬೇರೆ ಬೇರೆ ರೀತಿಯ ಆಟವನ್ನು ಆಟಾಡ್ತೀವಿ ಅಲ್ವಾ. ಸೊ ಈ ಆಟಗಳನ್ನು ಆಡೋದ್ರಿಂದ ನಮಗೇನು ಸಿಗುತ್ತೆ? ಯಸ್, ವಿ ವಿಲ್ ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ರಿಲ್ಯಾಕ್ಸ್. ವೆನ್ ವಿ ವಿಲ್ ಫೀಲ್ ರಿಲ್ಯಾಕ್ಸ್, when we will have the hard work, when we will do hectic work, at that time if we will go for some time for the any kind of play which I like, after that play, after that game, I feel very relaxed, I feel very happy, because that game will give me fun. ಆಟದಿಂದ ನನಗೇನು ಸಿಗುತ್ತೆ? ಏನೋ ಒಂದು ಖುಷಿ ಸಿಗುತ್ತೆ. ಫನ್ ಅಂದರೆ ಖುಷಿ ಅಲ್ವಾ, ಖುಷಿ ಸಿಗುತ್ತೆ, ರಿಲ್ಯಾಕ್ಸೇಷನ್ ಆಗುತ್ತೆ. ಅವಾಗ ಏನಾಗುತ್ತೆ, ನಾನು ಮತ್ತೆ ಕೆಲಸ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಬರುತ್ತೆ. ನಾನು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೆ ಇರ್ತೀನಿ, ಸ್ವಲ್ಪ ಹೊತ್ತು ಕೂಡ ರೆಸ್ಟ್ ತಗೊಳ್ಳಲ್ಲ, ಆಟ ಆಡಲ್ಲ ಅಂದರೆ ಏನಾಗುತ್ತೆ, ನಮ್ಮ ಮೈಂಡ್ ಮತ್ತು ಫಿಸಿಕಲಿ ನಮ್ಮ ಬಾಡಿಗೂ ನಮ್ಮ ಮೈಂಡಿಗೂ ಜಾಸ್ತಿ ಒತ್ತಡ ಆಗೋದ್ರಿಂದ ಆ ಕೆಲಸ ಇನ್ಕಂಪ್ಲೀಟ್ ಆಗಬಹುದು ಅಥವಾ ಪರ್ಫೆಕ್ಟ್ ಆಗದೆ ಇರಬಹುದು ಅಲ್ವಾ. ಅದಕ್ಕೆ ಏನು ಮಾಡಬೇಕು? ವಿ ಹ್ಯಾವ್ ಟು ಟೇಕ್ ಸಮ್ ರೆಸ್ಟ್, ವಿ ಹ್ಯಾವ್ ಟು ಗೋ ಫಾರ್ ಪ್ಲೇ ಫಾರ್ ಸಮ್ ಟೈಮ್ ಆಫ್ಟರ್ ಡೂಯಿಂಗ್ ದ ಹೆಕ್ಟಿಕ್ ವರ್ಕ್, ಆಫ್ಟರ್ ಹ್ಯಾವಿಂಗ್ ದ ಹಾರ್ಡ್ ವರ್ಕ್. ಓಕೆ, ಸೊ ಟುಡೇಸ್ ಲೆಸನ್ ಈಸ್, ಸೊ ಹಿಯರ್ ಟುಡೇಸ್ ಲೆಸನ್ ಈಸ್ ಅಬೌಟ್ ಫನ್. ಸೊ ಹೌ ವಿ ವಿಲ್ ಹ್ಯಾವ್ ದ ಫನ್? We will have the fun with the games. So here lesson number 9, having fun. So please open your textbook, page number 204. 204 ಅಂದರೆ 204. Open that page. So you can see here lesson number 9, having fun ಅಲ್ವಾ. ಸೊ ಈ ಹ್ಯಾವಿಂಗ್ ಫನ್ ಅಲ್ಲಿ ಏನೇನಿದೆ ಅಂತ ನೋಡೋಣವಾ. ಸೊ after we work or study hard, we need rest ಅಲ್ವಾ. ತುಂಬ ವರ್ಕ್ ಆದಮೇಲೆ ಕಂಟಿನ್ಯೂಸ್ ಆಗಿ 1 or 2 hour ನಾವು ಕಂಟಿನ್ಯೂಸ್ ಆಗಿ ಕ್ಲಾಸ್ ಅಟೆಂಡ್ ಮಾಡಿದಾಗ ಅಥವಾ ವರ್ಕ್ ಮಾಡಿದಾಗ ಏನು ಮಾಡಬೇಕು, ನಾವು ಸ್ವಲ್ಪ ಹೊತ್ತು ರೆಸ್ಟ್ ತಗೋಬೇಕು. ಸೊ ವಿ ಆಲ್ಸೋ ನೀಡ್ ಟು ಹ್ಯಾವ್ ಫನ್. ಸೊ ಈ ರೆಸ್ಟ್ ಅಷ್ಟೇ ಅಲ್ಲದೆ ನಮಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು. ಹೇಗೆ? ಗೇಮ್ ಆಡೋದ್ರಿಂದ ನಮ್ಗೆ ಏನಾಗುತ್ತೆ? ಫನ್ ಸಿಗುತ್ತೆ, ಖುಷಿ ಸಿಗುತ್ತೆ. ಸೊ ವಿ ಹ್ಯಾವ್ ಫನ್ ವೆನ್ ವಿ ಡೂ ಥಿಂಗ್ಸ್ ವಿ ಎಂಜಾಯ್. ಯಾವ ಕೆಲಸಗಳನ್ನು ಮಾಡೋದ್ರಿಂದ ನಮಗೆ ಎಂಜಾಯ್ಮೆಂಟ್ ಸಿಗುತ್ತೋ ಅವಾಗ ನಮಗೇನಾಗುತ್ತೆ? ಫನ್ ಸಿಗುತ್ತೆ. ಫನ್ ಅಂದರೆ ಖುಷಿ ಸಿಗುತ್ತೆ. ಸೊ ವಿ ಮಸ್ಟ್ ರೆಸ್ಟ್ ಆ್ಯಂಡ್ ರಿಲ್ಯಾಕ್ಸ್ ಇನ್ ಆರ್ ಫ್ರೀ ಟೈಮ್.
this will make us feel good. Whenever we will get a time, like 10 minutes, 20 minutes, we have to go for rest, we have to go for relaxation, we can play some game. From those things we can feel good, we can get the fun, and we will be very sufficient to do next work. We will be ready to do next work. Understood? So here this boy name is Aziz. So here Aziz is introducing about his game. I am Aziz. I like to play Ludo and Carom with my sister. Ludo and Carom are indoor games. So this girl is Aziz's sister, and Aziz like to play Ludo and Carom with his sister. ಅರ್ಥ ಆಯ್ತಾ? So this Ludo and Carom, these both games are indoor games. Indoor games ಅಂದರೆ ಒಳಗಡೆ ಆಟವಾಡುವಂಥದ್ದು. ಇಂಡೋರ್, ಡೋರ್ ಅಂದರೆ ಬಾಗಿಲ, ಬಾಗಿಲಿನ ಒಳಗಡೆ ಅಂದರೆ ಮನೆ ಒಳಗಾಯಿತು, ಸ್ಕೂಲ್ ಒಳಗೆ ಆಯಿತು, ಕ್ಲಾಸ್ ರೂಮ್ ಒಳಗೆ ಆಯಿತು ಆಡುವಂತಹ ಗೇಮ್ ಯಾವುದು? ಲೂಡೋ ಆ್ಯಂಡ್ ಕೇರಮ್. ಹೂ ಲೈಕ್ ದೀಸ್ ಟೂ ಗೇಮ್ಸ್? Aziz like two games. Okay, Aziz like these two Ludo and Carom games to play with whom? With his sister. Okay, so next some more games are there that I will show you. So the next game is, yes, this is, what is this? Football. They are playing the football. So here Lata and her brother, or Lata, or maybe her friend, who is this, I too don't know. So let me introduce this game with the help of Lata. So Lata, please introduce about yourself and who is this boy and what you are playing here. I am Lata. I like to play cricket and football with my friends. Oh, it means this boy is Lata's friend, not Lata's brother. He is Lata's friend. And Lata likes to play cricket and football. As a girl, she likes to play cricket and football. See, she is very strong and nice girl. This cricket and football are outdoor games. Playing outdoor games keeps us fit and healthy. So what she is saying here, this football and cricket, these both games are outdoor games. ಅಂದರೆ ನಾವು ಮನೆಯಲ್ಲಿ ಆಡೋಕ್ಕಾಗಲ್ಲ ಇದು ಫುಟ್ಬಾಲ್ ಮತ್ತು ಫುಟ್ಬಾಲ್ ಮತ್ತು ಕ್ರಿಕೆಟ್. ಸೊ ವಾಟ್ ವಿ ಹ್ಯಾವ್ ಟು ಡೂ, ವಿ ಶುಡ್ ಗೋ ಫಾರ್ ದಿಸ್ ಪ್ಲೇ ಟು ದ ಫೀಲ್ಡ್. ನಾವು ಫೀಲ್ಡಿಗೆ ಹೋಗಬೇಕು. ಅಲ್ಲಿ ಹೋದಾಗ ಮಾತ್ರ ನಾವು ಕ್ರಿಕೆಟ್ ಮತ್ತು ಫುಟ್ಬಾಲನ್ನು ಚೆನ್ನಾಗಿ ಆಡಬಹುದು. ಆ್ಯಂಡ್ ದೀಸ್ ಔಟ್ಡೋರ್ ಗೇಮ್ಸ್ ವಿಲ್ ಕೀಪ್ ಅಸ್ ಫಿಟ್ ಆ್ಯಂಡ್ ಹೆಲ್ದಿ. ಈ ಔಟ್ಡೋರ್ ಗೇಮ್ಸ್ ಯಾಕೆ ನಮಗೆ ಫಿಟ್ ಆ್ಯಂಡ್ ಹೆಲ್ದಿ ಇರ್ತವೆ ಅಂದರೆ, here we will do the exercise. While playing, our whole body will do the work, do the exercise. So with the help of this exercise and play, our body will be fit and healthy. So whatever like cholesterol will be there in our body, that will move out with the help of sweat. Sweat ಆಗೋದ್ರ ಮುಖಾಂತರ ಅಂದರೆ ಬೆವರು ಆಗುವ ಮುಖಾಂತರ ನಮ್ಮ ಬಾಡಿಯಲ್ಲಿರುವಂತಹ ಕೊಲೆಸ್ಟ್ರಾಲ್ ಏನಾಗುತ್ತೆ, ಹೊರಗೆ ಹೋಗುತ್ತೆ. ಅವಾಗ ನಾವೇನಾಗ್ತೀವಿ, ತುಂಬ ದಪ್ಪ ಆಗಲ್ಲ. ವಿ ವಿಲ್ ಬಿ ಫಿಟ್ ಆ್ಯಂಡ್ ಹೆಲ್ದಿ. ಸೊ ಪ್ಲೀಸ್ ಡಿಯರ್ ಕಿಡ್ಸ್, ಗೋ ಫಾರ್ ಔಟ್ಡೋರ್ ಗೇಮ್ಸ್. ಎಸ್, ಐ ನೋ now you are going for all the type of games like football, volleyball, throw ball, cricket, kabaddi, and like indoor games like carom, chess, ludo, and so many games. But here you have to be careful while going to play, and your parents will guide you like, don't go outside, don't play with the other kids. It may be very tough for your health. ನಿಮ್ಮ ಹೆಲ್ತಿಗೆ ಇದು ಟಫ್ ಆಗಬಹುದು, ಅಥವಾ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಬಹುದು, ಬೇಡ ಅಂತ ಹೇಳ್ತಾರೆ. ಸೊ ಇನ್ ದ್ಯಾಟ್ ಕೇಸ್ ವಾಟ್ ಯು ಡೂ, ಬೆಟರ್ ಯು ಪ್ಲೇ ವಿತ್ ಯುವರ್ ಫ್ಯಾಮಿಲಿ ಮೆಂಬರ್ಸ್, ಬೆಟರ್ ಯು ಪ್ಲೇ ವಿತ್ ಯುವರ್ ಬ್ರದರ್ ಆ್ಯಂಡ್ ಸಿಸ್ಟರ್ಸ್. Is it? With the help of these all things, you will be fit and fine, and no infection will be there, no worry will be there.
ಅಲ್ವಾ? ಸೊ ಬೆಟರ್ ನೀವು ಬೇರೆಯವ್ರ ಜೊತೆ ಆಡೋಕ್ಕಿಂತ ಒಳ್ಳೇದೇನು ಮಾಡಿರಿ, ನಿಮ್ಮ ಪೇರೆಂಟ್ಸ್ ಜೊತೆ, ನಿಮ್ಮ ತಾತ, ಅಜ್ಜಿ, ಅಜ್ಜ, ಅಣ್ಣ, ಅಕ್ಕ, ತಮ್ಮ ಅವ್ರ ಜೊತೆ ಆಟಾಡಿ ಈ ಔಟ್ಡೋರ್ ಗೇಮ್ಸ್ಗಳನ್ನು. ಸ್ವಲ್ಪ ವಾಕಿಗೆ ಹೋಗಿ, ಸ್ವಲ್ಪ ರನ್ನಿಂಗ್ ಮಾಡಿ, ಮನೆ ಹತ್ರನೇ ರನ್ನಿಂಗ್ ಮಾಡಿ ಅಲ್ವಾ? ಈ ರೀತಿ ಮಾಡೋದ್ರಿಂದ ನಿಮ್ಮ ಬೋನ್ಸ್ಗಳು ಕೂಡ ಸ್ಟ್ರಾಂಗ್ ಆಗುತ್ತೆ, ನಿಮ್ಮ ಬಾಡಿ ಏನಾಗುತ್ತೆ ಚೆನ್ನಾಗಿ ವರ್ಕ್ ಮಾಡುತ್ತೆ. ಹೌದಾ? ನೀವು ಎಲ್ಲ ರೀತಿಯ ಎಕ್ಸಸೈಸ್ಗಳನ್ನು ಮಾಡಲೇಬೇಕು ಮಕ್ಕಳೇ. ನಾನು ಜಸ್ಟ್ ಮೊಬೈಲಲ್ಲಿ ಗೇಮ್ಸ್ ಆಡ್ತೀನಿ, ಮೊಬೈಲಲ್ಲಿ ನಾನು ಕಾರ್ಟೂನ್ ನೆಟ್ವರ್ಕ್ ನೋಡ್ತೇನೆ, ಟಿ ವಿನಲ್ಲಿ ಕಾರ್ಟೂನ್ ನೆಟ್ವರ್ಕ್ ನೋಡ್ತೇನೆ ಅನ್ನಬಾರ್ದು. ಡೋಂಟ್ ಗೋ ಫಾರ್ ದೋಸ್ ಥಿಂಗ್ಸ್. ಪ್ಲೀಸ್ ವಾಚ್ ದ ವಿಡಿಯೋಸ್. ಈ ವಿಡಿಯೋಸ್ ಮಾಡಬೇಕಾದ್ರೆ ನಾವು ಪ್ರತಿಯೊಂದನ್ನು ಗಮನದಲ್ಲಿ ಇಟ್ಕೊಂಡು ಮಾಡಿರ್ತೀವಿ ಅಲ್ವಾ? ಸೊ ಪ್ಲೀಸ್ ನೀವು ಈ ವಿಡಿಯೋಸ್ಗಳನ್ನು ನೋಡಬೇಕು ನೀಟಾಗಿ. ಆಮೇಲೆ ನಿಮಗೆ ಸ್ಪೋರ್ಟ್ಸ್ ಆಯಿತು, ಮಾರ್ಷಲ್ ಆರ್ಟ್ ಆಯಿತು, ಡ್ರಾಯಿಂಗ್ ಆಯಿತು, ಬ್ರೈನ್ ಜಿಮ್ ಆಯಿತು, ಇದೆಲ್ಲ ನಿಮಗೆ ಕಂಡಕ್ಟ್ ಮಾಡ್ತಿರ್ತಾರಲ್ವಾ ಆನ್ಲೈನ್ನಲ್ಲಿ. ಅದಕ್ಕೆ ನೀವು ಎಲ್ಲ ಕ್ಲಾಸ್ಗಳನ್ನು ಅಟೆಂಡ್ ಮಾಡಲೇಬೇಕು. ಆನ್ಲೈನ್ ಕ್ಲಾಸ್ಗಳನ್ನು ಅಟೆಂಡ್ ಮಾಡಬೇಕು, ವಿಡಿಯೋಸ್ಗಳನ್ನು ಅಟೆಂಡ್ ಮಾಡಬೇಕು. ಸೊ ವಿ ದ ಟೀಚರ್ಸ್ ಆರ್ ಡೂಯಿಂಗ್ ಎವ್ರಿಥಿಂಗ್ ಫಾರ್ ಯುವರ್ ಸೇಕ್. ನಿಮಗೋಸ್ಕರ ಮಾಡ್ತಾ ಇದ್ದೀವಿ ನಾವು ಇಷ್ಟೆಲ್ಲ ಅಲ್ವಾ? ಮತ್ತು ನೀವು ಇಷ್ಟೆಲ್ಲ ಕ್ಲಾಸ್ಗಳನ್ನು ಯಾಕೆ ಮಿಸ್ ಮಾಡ್ಕೋತೀರಾ? ಯಾರು ಇನ್ಮೇಲಿಂದ ಮಿಸ್ ಮಾಡಬಾರ್ದು. ಕಂಪ್ಲೀಟಾಗಿ ಪ್ರತಿಯೊಂದು ಕ್ಲಾಸ್ಗಳನ್ನು ಅಟೆಂಡ್ ಮಾಡಬೇಕು. ಓಕೆನಾ? ಸೊ ಡಿಯರ್ ಕಿಡ್ಸ್, ಟುಡೇ ವಿ ಹ್ಯಾವ್ ಸೀನ್ ಅಬೌಟ್ 2 games like indoor game and outdoor game. With the help of this indoor game and outdoor game, we will have the fun. ಓಕೆ, ಬಸ್ ಜಸ್ಟ್ ಈ 2 ಗೇಮ್ಗಳನ್ನು ಆಡೋದ್ರ ಮುಖಾಂತರ ಅಷ್ಟೇ ನಮಗೆ ಫನ್ ಸಿಗುತ್ತಾ? ಮತ್ತೇನು ಮಾಡಿದ್ರೆ ಸಿಗುತ್ತೆ ಅಂತ ಹೇಳ್ತೀರಾ? ನೋಡೋಣ. ಎಸ್, ನಾವು ಗೇಮ್ಸ್ಗಳನ್ನ ಅಷ್ಟೇ ಆಡೋದಷ್ಟೇ ಅಲ್ಲದೆ ನಾವೆಲ್ಲಾದರೂ ಪಾರ್ಕಿಗೆ ಹೋದರೆ ಕೂಡ ನಮಗೇನು ಸಿಗುತ್ತೆ? ಫನ್ ಸಿಗುತ್ತೆ ಅಲ್ವಾ? ಎಲ್ಲಾದರೂ ಟ್ರಿಪ್ಪಿಗೆ ಹೋದರೆ, ಟೂರ್ಗಳಿಗೆ ಹೋದರೆ ಅಲ್ಲೂ ಕೂಡ ನಮಗೇನು ಸಿಗುತ್ತೆ? ಖುಷಿ ಅಂತ ಸಿಗುತ್ತೆ. ಯಾಕಂದರೆ ನಾವು ಹೊರಗಿನ ಪ್ರಪಂಚ ನೋಡ್ತಾ ಇರ್ತೀವಿ, ಹೊರಗಿನ ವಾತಾವರಣ ತಗೊಳ್ತಾ ಇರ್ತೀವಿ, ಹೊರಗಿನ ತಣ್ಣಗಿರುವಂಥ ಗಾಳಿ, ಶುದ್ಧವಾದ ಗಾಳಿ, ಒಳ್ಳೆಯ ಆಹಾರ, ಒಳ್ಳೆಯ ನೇಚರನ್ನು ನೋಡೋಕ್ಕೆ ಸಿಗುತ್ತೆ. ಸೊ ಅದ್ರ ಬಗ್ಗೆ ನಾನಿಲ್ಲಿ ತೋರಿಸ್ತೆ ನಿಮಗೆ. ಸೊ ಕಮ್ ವಿತ್ ಮೀ. ಸೊ ಹಿಯರ್ ಯು ಕ್ಯಾನ್ ಸಿ ದ ಝೂ. ಸೊ ಇಲ್ಲಿ ಝೂನಲ್ಲಿ ಯಾರು ಹೋಗ್ತಿದ್ದಾರೆ ಅಂತ ನೋಡೋಣವಾ? ಸೊ ಐ ಆಮ್ ಸುಜನ್. I play in the neighborhood park. Oh, here one more girl is there. Her name is Suzanne. But she is not playing in the zoo. She will play in the neighborhood park. ಅವರ ಮನೆ ಹತ್ರ ಇರುವಂಥ ಪಾರ್ಕಲ್ಲಿ ಆಟ ಆಡ್ತಾರೆ. ಯಾರು? ಸುಜಾನ್. The park has many swings and slides. It is great fun playing with my friends in the park. So what she is saying here? She will go to the park, and in that park so many swings are there, so many slides are there, and there they will play like all the friends of Suzanne. ಸುಜಾನ್ನ ಪ್ರತಿಯೊಂದು ಫ್ರೆಂಡ್ ಎಲ್ಲ ಅಲ್ಲಿ ಏನಾಗಿರ್ತಾರೆ? ಪಾರ್ಕಿಗೆ ಬಂದಿರ್ತಾರೆ. ಅವರೆಲ್ಲ ಜೊತೆಯಲ್ಲಿ ಆಟ ಆಡೋದ್ರ ಮುಖಾಂತರ ಫನ್ನನ್ನು ಅನುಭವಿಸ್ತಾರೆ, ಖುಷಿಯನ್ನು ಅನುಭವಿಸ್ತಾರೆ. ಸೊ ಹೂ ಇಸ್ ಗೋಯಿಂಗ್ ಟು ದ ಝೂ? ಹಿಯರ್ ಒನ್ ಮೋರ್ ಪರ್ಸನ್ ಇಸ್ ದೇರ್, ಒನ್ ಮೋರ್ ಚೈಲ್ಡ್ ಇಸ್ ದೇರ್. I am Ganesh. Grandma is taking us to the zoo today. There are many wild animals in the zoo. Oh, here who is visiting to the zoo? Ganesh is visiting to the zoo. So how can he go alone? ಒಬ್ಬನೇ ಹೋಗಕ್ಕೆ ಸಾಧ್ಯನಾ ಝೂಗೆ? ಇಲ್ಲಪ್ಪ. Why, dear children? Because in the zoo so many wild animals will be there. So at that time we can't allow the children to go alone to the zoo. So who is taking to him? Grandma is taking to Ganesh to the zoo. And there so many wild animals are there. ಆ ಝೂನಲ್ಲಿ ಏನಾಗಿರುತ್ತೆ? ಎಲಿಫೆಂಟ್, ಮತ್ತು ಕ್ರೊಕೊಡೈಲ್, ಮಂಕೀಸ್, ಜಿರಾಫ್, ಡೈನೋಸಾರಸ್. ಯು ಕ್ಯಾನ್ ಸಿ ದ whales also, tiger, lion, zebra, and so many birds and animals and reptiles will be there. So we will not allow the children to go alone to the zoo. Okay, see here one more picture is there. Yes, what is this? This is a puppet show. Puppet show ಅಂತ ಹೇಳ್ತೀವಿ ಅದಕ್ಕೆ. ಸೊ ಈ ಪಪ್ಪೆಟ್ ಶೋ ನೋಡೋಕ್ಕೆ ಯಾರು ಹೋಗ್ತಿದ್ದಾರೆ? I am Baljit. I am going to the fair.
It is great fun to watch puppet shows. ಓ ಇಲ್ಲಿ ಯಾರು ಹೋಗ್ತಿದ್ರೆ ಬಲ್ಜೀತ್ ಅನ್ನುವ ಮಗು ಈ ಫೇರ್ ಅಂದರೆ ಜಾತ್ರೆ ಅಂತ ಹೇಳ್ತೀವಲ್ವಾ, ಜಾತ್ರೆಗಳಿಗೆ ಫೇರ್ ಅಂತ ಹೇಳ್ತೀವಿ. ಸೊ ಇನ್ ದ್ಯಾಟ್ ಫೇರ್ ವಾಟ್ ಇಸ್ ದೇರ್? puppet show is there. So who is going to watch that puppet show? ಬಲ್ಜೀತ್ ಅನ್ನುವ ಮಗು ಆ ಪಪೆಟ್ ಶೋ ನೋಡಕ್ಕೆ ಫೇರಿಗೆ ಹೋಗ್ತಾ ಇದ್ದಾರೆ. ಸೊ ವಾಟ್ ದೇ ವಿಲ್ ಗೆಟ್ ದೇರ್? They will get the fun by seeing the puppet show. So my dear children, today we have seen about the outdoor games, indoor games, and from park how we are getting the fun, from the zoo, from the puppet show how we are getting the fun and that happiness we have seen. So let me take the small recap. We must rest and relax in our free time. Is it? ನಾವು ಯಾವಾಗ ಫ್ರೀ ಆಗಿರ್ತೇವೆ ಅವಾಗ ಏನು ಮಾಡಬೇಕು? ನಾವು ರೆಸ್ಟ್ ತಗೊಳ್ಬೇಕು. ಯಾಕಂದರೆ ನಾವು ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡಿರ್ತೀವಿ ಅಥವಾ ಕಂಟಿನ್ಯೂಸ್ ಆಗಿ ರೈಟಿಂಗ್ ವರ್ಕ್ ಆಗಿರುತ್ತೆ, ಕಂಟಿನ್ಯೂಸ್ ಆಗಿ ಮನೆಯಲ್ಲಿ ಕೆಲಸ ಮಾಡಿರ್ತೇವೆ. ನೀವು ಮಕ್ಕಳು ಅಷ್ಟೇ ಅಲ್ಲದೆ ದೊಡ್ಡವರು ಕೂಡ ಪ್ರತಿಯೊಂದು ಕೆಲಸ ಆದಮೇಲೆ ಏನು ಮಾಡಬೇಕು? ಸ್ವಲ್ಪ ಹೊತ್ತು ರಿಲ್ಯಾಕ್ಸೇಷನ್ ತಗೋಬೇಕು, ರೆಸ್ಟ್ ತಗೋಬೇಕು. ದ್ಯಾಟ್ ಈಸ್ ಗುಡ್ ಫಾರ್ ದೇರ್ ಹೆಲ್ತ್, ದಟ್ ಈಸ್ ಗುಡ್ ಫಾರ್ ದೇರ್ ಬಾಡಿ ಆಲ್ಸೋ. ಯಾಕಂದರೆ ತುಂಬ ಟಯರ್ಡ್ ಆದಾಗ ಏನಾಗುತ್ತೆ? ದೇಹದ ಪ್ರತಿಯೊಂದು ಭಾಗ, ಪ್ರತಿಯೊಂದು ಮೂಳೆ ಏನಾಗಿರುತ್ತೆ? ತುಂಬ ಟಯರ್ಡ್ ಆಗಿರುತ್ತೆ, ಸುಸ್ತಾಗಿರುತ್ತೆ. ಅದಕ್ಕೆ ಆವಾಗ ಏನು ಮಾಡಬೇಕು? ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ರೆ ನಿಮ್ಮ ಹೆಲ್ತ್ ಮತ್ತು ನಿಮ್ಮ ಬಾಡಿ ಯಾವುದೇ ರೀತಿಯಿಂದ ಪೇನನ್ನು ಅನುಭವಿಸಲ್ಲ. ಇಟ್ ವಿಲ್ ಬಿ ರಿಲ್ಯಾಕ್ಸ್. ಸೊ ಬೆಟರ್ ವೆನೆವರ್ ವಿ ವಿಲ್ ಗೆಟ್ ದ ಹೆವಿ ವರ್ಕ್, soon after that we should go for rest and relaxation. Okay, the next point is some children like to play indoors, some children like to play outdoors. So here we have seen about Aziz and his sister. They like to play indoor games. For an example, Ludo and Carom. Alva? So the next is outdoor game. Who is playing here outdoor games? Lata and her friends. ಲತಾ ಮತ್ತು ಅವಳ ಫ್ರೆಂಡ್ಸ್ ಎಲ್ಲರೂ ಏನು ಮಾಡ್ತಾರೆ? ಔಟ್ಡೋರ್ ಗೇಮ್ಸ್ಗಳನ್ನ ಆಟಾಡ್ತಾರೆ. ಸೊ ವಿಚ್ ಆರ್ ದೋಸ್ ಔಟ್ಡೋರ್ ಗೇಮ್ಸ್? ಸೊ ದೋಸ್ ಗೇಮ್ಸ್ ಆರ್ ಫುಟ್ಬಾಲ್ ಆ್ಯಂಡ್ ಕ್ರಿಕೆಟ್. ಸಿ, ದೇ ವೇರ್ ಇಂಟ್ರೆಸ್ಟೆಡ್ ಇನ್ ಕ್ರಿಕೆಟ್ ಆ್ಯಂಡ್ ಫುಟ್ಬಾಲ್. ಓಕೆ, ಸೊ ನೆಕ್ಸ್ಟ್ ಈಸ್ ಸಮ್ ಚಿಲ್ಡ್ರನ್ ಲೈಕ್ ಟು ಗೋ ಟು ದ ಝೂ. ಸೊ ಹೂ ಲೈಕ್ಸ್ ಟು ವಿಸಿಟ್ ದ ಝೂ? Ganesh like to visit the zoo. But who will take him to the zoo? His grandmother. She will take him to the zoo. And what will be there in zoo? In zoo, so many wild animals will be there. Birds will be there. Is it? We can see all those things. Next, the last point is children also like going to fairs and watching puppet shows. Here kids are very interested. They like to go everywhere. They like to go for fair also. And there what they will watch? They will watch puppet shows. They will watch the donkey shows. They will watch the games. Everything in the fairs. ಅಲ್ಲಿ ಅಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ಜೋಕಾಲಿಗಳು, ಸ್ವಿಂಗ್ಸ್ಗಳು, ನೆಕ್ಸ್ಟ್ ಬೋಟ್ಸ್ಗಳು, ಟ್ರೈನ್ ಅಲ್ವಾ, ಮತ್ತು ಹಲವಾರು ರೀತಿಯ ಆಟಗಳನ್ನು ಆಟಾಡಬಹುದು. ಆ ಆಟಗಳನ್ನು ಆಟಾಡೋದ್ರ ಮುಖಾಂತರ, ನೋಡೋದ್ರ ಮುಖಾಂತರ ಅವ್ರು ಏನು ಮಾಡ್ತಾರೆ? ಫನ್ನನ್ನು ಪಡಿತಾರೆ, ಖುಷಿಯನ್ನು ಪಡಿತಾರೆ. ಸೊ ಡಿಯರ್ ಚಿಲ್ಡ್ರನ್, today's lesson is about having the fun. It has been done. So please watch the video repeatedly. If you have any doubts, if you want any clarification, you can call me, you can message me. Till that, take care. And one more thing I want to tell you about the some new thing. That new thing is story. So today's story is an environment story. An environment story. So you can see here in the first picture, this is the story of 4 friends and how they save a tree. ಇಲ್ಲಿ 4 ಫ್ರೆಂಡ್ಸ್ ಇದ್ದಾರೆ. ಅವರು ಯಾವ ರೀತಿ ಗಿಡ ಮರಗಳನ್ನು ಸೇವ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ನಿಮಗೆ ಸ್ಟೋರಿ ಇದೆ. ಸೊ ಸಿ ಹಿಯರ್, ಹರ್ಜೀತ್, ಮೇರಿ ಆ್ಯಂಡ್ ಹಸನ್ ಆ್ಯಂಡ್ ದೀಪಾ ಆರ್ ಫ್ರೆಂಡ್ಸ್. ಇಲ್ಲಿರುವಂಥ 4 ಫ್ರೆಂಡ್ಸ್ ಯಾರ್ಯಾರು?
Harjeet, Mary, Hassan and Deepa. They are friends. They live in the same colony. They like playing together. ಅವರು ಎಲ್ಲ ಒಂದೇ ಕಾಲೋನಿಯಲ್ಲಿರ್ತಾರೆ. ಅವ್ರಿಗೆ ಆಟ ಅಂದರೆ ತುಂಬ ಇಷ್ಟ. So when I comes to the next picture, you can see here they are playing. Is it? So what they are playing, see here. There is a big tree behind Deepa's house. ದೀಪಾಳ ಮನೆ ಹಿಂದ್ಗಡೆ ಏನಿದೆ, ದೊಡ್ಡದಾದ ಮರ ಇದೆ. The children play under the tree and they love the tree. ಅವರು ಈ ದೊಡ್ಡದಾದ ಬೃಹದಾಕಾರದ ಮರದಲ್ಲಿ ಏನು ಮಾಡ್ತಾರೆ, ಅಲ್ಲಿ ಆಟ ಆಡ್ತಾ ಇರ್ತಾರೆ. ಸೊ ದೇ ಲವ್ ದಟ್ ಟ್ರೀ. ಸೊ ಇನ್ ದ ನೆಕ್ಸ್ಟ್ ಪಿಕ್ಚರ್ ವಾಟ್ ಹ್ಯಾಪನ್, ಸಿ ಹಿಯರ್. ಒನ್ ಡೇ Deepa saw some men standing under the tree. Sir, what are you doing? Deepa asked one of them. See here, you can see Deepa is there and here 3 men are there. They are standing under the tree and they were discussing something. So here Deepa asked them, Sir, what are you doing? So in the next picture you can see that person is replying to the sweet little Deepa. We need wood. We will cut this tree, said the man. What he said? We need wood, so we will cut this tree. But this is our tree, said Deepa. You cannot cut it. What she said? This tree is our tree, so please, you cannot cut it. In the next picture, what's going on? See here. Go away, child, said the man. That man said to the Deepa, go away, child. ಮಗು ನಿನ್ನಿಂದ ಹೊರಟು ಹೋಗು ಅಂತ ಹೇಳುತ್ತಾರೆ. Then he turned to the another 2 men and said, let's bring the truck. ಆ ವ್ಯಕ್ತಿ ಹಿಂದ್ಗಡೆ ತಿರುಗಿ ತನ್ನ ಜೊತೆಯಲ್ಲಿರುವಂಥ ಇನ್ನೂ 2 ವ್ಯಕ್ತಿಗಳನ್ನ ಏನಂತ ಹೇಳ್ತಾರೆ, ಲೆಟ್ಸ್ ಬ್ರಿಂಗ್ ದ ಟ್ರಕ್. ಬನ್ನಿ ನಾವೆಲ್ಲ ಹೋಗಿ ಟ್ರಕ್ಕನ್ನು ತಗೊಂಬರೋಣ, ಈ ಮರವನ್ನು ಕಟ್ ಮಾಡಿ ನಾವು ಎತ್ಕೊಂಡು ಹಾಕೊಂಡು ಹೋಗಬಹುದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಕಮ್ ಟು ದ ನೆಕ್ಸ್ಟ್ ಪಿಕ್ಚರ್. ಸಿ, she came back to her all the friends and she is discussing about that only. So Deepa called up Harjeet, Mary and Hassan. They ran to the tree. Deepa had an idea. She told the others about it. So she explained everything. ಅಲ್ಲಿ ಏನೇನಾಯಿತು, ಯಾರು ಏನು ಹೇಳಿದ್ರು ಅವಳಿಗೆ ಅನ್ನೋದನ್ನ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡಿದ್ಲು. ಯಾರಿಗೆ? ಮೇರಿ, ಹರ್ಜೀತ್ ಮತ್ತು ಹಸನ್ಗೆ ಯಾರು ಹೇಳಿದರು? ದೀಪಾ ಸೆಟ್. ಈ ರೀತಿಯಲ್ಲಿ 3 ಜನ ಇದ್ದರು. ಅವರು ಈ ಮರವನ್ನು ಕಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾವೊಂದು ಪ್ಲ್ಯಾನ್ ಮಾಡಿದ್ದೀನಿ ಅಂತ ಯಾರು ಹೇಳ್ತಾರೆ? ದೀಪಾ ಹ್ಯಾಡ್ an idea. So she said to everyone about that. So what she said? Yes, you can see here. Is it? That is an idea of Deepa. And here these men are watching to these kids, but these kids are doing a good job. The man came back to find that Deepa and her friends had formed a chain around the tree. Go away, we will not let you cut our tree, they said. What they have framed? They have formed a chain. ಅಲ್ಲಿ ಅವರು ಒಂದು ಚೈನನ್ನು ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ ನೋಡ್ರಿ, ಆ ದೊಡ್ಡದಾದ ಮರದ ಸುತ್ತಲೂ. ಆ್ಯಂಡ್ ವಾಟ್ ದೇ ಸೆಡ್, ಗೋ ಅವೇ, ವಿ ವಿಲ್ ನಾಟ್ ಲೆಟ್ ಯು ಕಟ್ ಆರ್ ಟ್ರೀ. ಈ ವ್ಯಕ್ತಿಗಳು ಏನಂತ ಹೇಳ್ತಾರೆ, ಮಕ್ಕಳು ನೀವಿಲ್ಲಿಂದ ಹೋಗಿ ಬಿಡಿ, ನಾವು ಈ ಮರವನ್ನು ಕಡಿಯೋದಕ್ಕೆ ನಿಮಗೆ ಕೊಡೋದಿಲ್ಲ. ವಿ ವಿಲ್ ನಾಟ್ ಪರ್ಮಿಟ್ ಯು ಟು ಕಟ್ ದಿಸ್ ಟ್ರೀ. ಸೊ ವಾಟ್ ದೇ ವಿಲ್ ಡೂ ಫೈನಲಿ? The men got scared and ran away. Save trees, grow more trees. Trees are our friends. Let us take care of them, sang the children together. So when they seen everything, when they have get an idea like the kids are loving to this big tree and they felt ashamed and they scared and ran away. ಹೆದರ್ಕೊಂಡ್ಬಿಟ್ಟು ಓಡೋಗ್ಬಿಟ್ರು ಅವರು. Then those kids, they start to sing a song. Save trees, grow more trees. Trees are our friends. Let us take care of them. ಇದೆಲ್ಲ ಹಾಡು ಹೇಳೋದ್ರ ಮುಖಾಂತರ ಮಕ್ಕಳು ಏನು ಮಾಡ್ತಾ ಇದ್ರು,
ಆ ಮರವನ್ನು ಕಡಿಯೋದಕ್ಕೆ ಯಾರಿಗೂ ಕೊಡ್ತಾ ಇರಲಿಲ್ಲ. ಅವಾಗೇನಾಯಿತು, ಈ ವ್ಯಕ್ತಿಗಳು ಓಡಿ ಹೋಗ್ಬಿಟ್ರು. ಆವಾಗ ಆ ಮರ ಕೂಡ ಉಳಿತು, ಆ ಮಕ್ಕಳ ಖುಷಿ ಕೂಡ ಉಳಿಯಿತು. ಸೊ ದಿಸ್ ಇಸ್ ಅ ಸ್ಟೋರಿ ಫಾರ್ ಯು, that you have to save the trees, you have to start the planting, everything for our future. Is it? Please save the nature, save the lives. Okay, take care, see you, bye bye.